ಏನು ಸರ್ ಸಮನ್ಸ್ ಬಂದಿದೆಯಂತಲ್ಲ? ಮಾಮೂಲಿ ಕತೆಗಳು ಮಾತನಾಡಬಾರ್ದು ಅಂದರೆ ಬಂದಿದೆ. ಅದೇ ನೋಟಿಸ್ ಸರ್ವ್ ಮಾಡಲಿಕ್ಕೆ ಬಂದಂತಹ ವಕೀಲರ ಹತ್ರನೂ ಕೂಡ ಭಾಳ ಘನತೆಯುಕ್ತವಾಗಿಯೇ ಮಾತಾಡಿ ಕಳಿಸಿದ್ವಿ. ಟೀ ಕೊಟ್ಟು ಕಾಫಿ ಕೊಟ್ಟು ಮಾತನಾಡಿಸಿ ತಮಾಷೆ ಮಾಡಿ ಕಳಿಸಿದ್ದೀವಿ. ನಮ್ಮನ್ನು ಇವು ಯಾವುದೂ ಬಾಧಿಸಲ್ಲ. ಐ ನೋ ವಾಟ್ ಟು ಟಾಕ್, ವಾಟ್ ನಾಟ್ ಟು ಟಾಕ್, ಹೌ ಟು ಟಾಕ್. ಪಾರ್ಲಿಮೆಂಟ್ರಿ ವರ್ಡ್ಸಲ್ಲೇ ನಾವು ಪ್ರತಿಭಟಿಸ್ತಾ ಅಥವಾ ಖಂಡಿಸ್ತಾ ನಮ್ಮ ಆತಂಕಗಳನ್ನು ವ್ಯಕ್ತಪಡಿಸ್ತಾನೆ ಬರ್ತಾಯಿದ್ದೀವಿ. ಇದರ ಉದ್ದೇಶ ಒಂದು ನೋವನ್ನು ಅನುಸಂಧಾನ ಮಾಡುವಂಥದ್ದಷ್ಟೇ. ವೈಯಕ್ತಿಕವಾದಂತಹ ಲಾಭಗಳು ಇಲ್ಲಿ ಕಿಂಚಿತ್ತೂ ನಮಗಂತೂ ಇಲ್ಲ. ಇಲ್ಲಿ ನಮ್ಮ ಸರ್ವಸ್ವವನ್ನು ಕೂಡ ಯಾರು ಕಳ್ಕೊಂಡಿರ್ತಾರೆ ಅವರ ಬೆಂಬಲಕ್ಕಾಗಿ ನಾವು ನಿಂತಿರುವಂಥದ್ದು. ಇದನ್ನು ನಮ್ಮನ್ನು ಟೀಕಿಸುವಂಥವರು ತಿಳ್ಕೊಂಡಿರೋದು ಭಾಳ ಕಡಿಮೆ. ಯಾರೋ ಒಬ್ಬ ವ್ಯಕ್ತಿ ನಮ್ಮ ಸಂಸ್ಥೆಗೆ ಬಂದಿದ್ದಂತೆ ನಾನು ಯಾವುದೋ ಧರ್ಮವನ್ನು ಹೇಗೋ ಹೊಡಿಬೇಕು ಅಂತ ಹೇಳಿದಂತೆ ಅದನ್ನು ಎಷ್ಟು ಸ್ಪಷ್ಟವಾಗಿ ಹೇಳ್ತಾನೆ ಅಂತಂದರೆ ಆತನಿಗೆ ತಾನು ಏನು ಮಾಡ್ತಾಯಿದ್ದೀನಿ ಅಂತ ಹೇಳುವ ಅರಿವು ಕೂಡ ಇಲ್ಲ. ಆ ಚಿಂತನೆ, ಅಂತಹ ದುಷ್ಟ ಚಿಂತನೆ ನಮ್ಮ ಮಾತಿಂದ ಬರೋದಿರಲಿ, ನನ್ನ ತಲೆ ಒಳಗಡೆ ಅದು ಹುಟ್ಟೋದೂ ಇಲ್ಲ, ಮುಂದೆಯೂ ಕೂಡ ಹುಟ್ಟಲ್ಲ. ಎಲ್ಲ ಧರ್ಮಗಳನ್ನೂ ಕೂಡ ನಮ್ಮ ಎದೆಯೊಳಗಡೆ ಇಟ್ಕೊಂಡು ಅದನ್ನು ಅನುಷ್ಠಾನಕ್ಕೆ ತರುತ್ತಿರುವಂಥ ವ್ಯಕ್ತಿ ಅಂತ ಹೇಳಲಿಕ್ಕೆ ಒಬ್ಬ ಭಾರತೀಯನಾಗಿ ಹೆಮ್ಮೆ ಅನಿಸುತ್ತೆ ನಮಗೆ. ಇದು ಆತನಿಗೆ ತಿಳಿದಿಲ್ಲ. ಆತನ ಬಗ್ಗೆ, ಅಂಥವ್ರ ಬಗ್ಗೆ ನಮ್ಮ ಕಂಪ ಇದೆ. ಆದರೆ ಮುಂದಿನ ದಿನಗಳಲ್ಲಿ ವಿಚಾರಕ್ಕೆ ಬರ್ತಾಯಿದ್ದೀನಿ, ನೋಟಿಸ್ಗಳು ನಮ್ಮನ್ನು ಅಧೀರನ್ನಾಗಿ ಮಾಡಲ್ಲ ಯಾವುದೇ ಕಾರಣಕ್ಕೂ ಕೂಡ. ಯಾಕೆ ಅಂತಂದರೆ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ, ಸಂವಿಧಾನದ ಬಗ್ಗೆ ನಮಗೆ ಅಚಲವಾದಂತಹ ಒಂದು ನಂಬಿಕೆ ಇದೆ. ನಾವು ದಾಖಲೆಗಳನ್ನು ಇಟ್ಕೊಂಡು ಸಂವಿಧಾನದ ಕೆಳಗೆ ನಮ್ಮ ಹಕ್ಕುಗಳ ಪ್ರಕಾರ ಮತ್ತೊಬ್ಬರ ಹಕ್ಕುಗಳು ಚ್ಯುತಿಯಾಗದ ರೀತಿಯಲ್ಲಿ ಏನು ಮಾತಾಡಬೇಕು, ಹೇಗೆ ನ್ಯಾಯವನ್ನು ಕೇಳಬೇಕು ಅಂತ ಹೇಳುವಂಥದ್ದನ್ನು ನಿನ್ನೆ ಮೊನ್ನೆ ಸಾಮಾಜಿಕ ಕಣಕ್ಕಿಳಿದಂಥವರಿಂದ ತಿಳಿಬೇಕಾಗಿಲ್ಲ. ನಾವು ಪ್ರತಿನಿತ್ಯ ಒಂದು ದಿನವೂ ಬಿಡದೆ 36 ವರ್ಷಗಳನ್ನು ಈ ಸಮಾಜಕ್ಕೋಸ್ಕರ ಕಳೆದಂಥವರು, ಅದು ಕೂಡ ಕಟ್ಟುವ ಕೆಲಸದಲ್ಲಿ, ಕೆಡುವ ಕೆಲಸದಲ್ಲ, ಇದು ತಿಳಿದಿರಲಿ. ಹಾಗಾಗಿ ಇಂತಹ ನೋಟಿಸ್ಗಳು ಸಾವಿರಾರು ಬಂದಿವೆ. ಇಂತಹ ಏನು ಜೀವ ಬೆದರಿಕೆಗಳು ಬಂದಿವೆ. ಆಗಲಿ, ನಾಳೆ ಆಗೋದು ಹಿಂದೆ ಆಗಲಿ. ಆದರೆ ಮೊನ್ನೆ ಒಂದು ಸಲ ಹೇಳಿದೆ, ನರಕಕ್ಕಿಳಿಸಿ ನಾಲ್ಗೆ ಸೀಳಿಸಿ ಬಾಯಿ ಹೊಲ್ಸಾಕಿದ್ರೂ ಮೂಗಲ್ ನ್ಯಾಯನ ಕೇಳಕೊಡ್ತೀವಿ ನಾವು. ನೀವೇನು ಹೆದರಿಸ್ತೀರಾ, ಬೆದರಿಸ್ತೀರಾ, ಸಾಯಿಸ್ತೀರಾ, ತೇಜೋವಧೆ ಮಾಡ್ತೀರಾ? ಸಾಮಾಜಿಕ ಜಾಲತಾಣದಲ್ಲಿ ನಾನು ಇದುವರೆಗೂ ಕೂಡ ನಿಮ್ಮ ಯಾರಿಗೂ ಪ್ರತಿಕ್ರಿಯೆನೂ ಕೂಡ ಮಾಡಲ್ಲ. ನಿಮ್ಮ ಬಗ್ಗೆ ಅಯ್ಯೋ ಅನಿಸುತ್ತೆ. ನೀವು ನಿಮ್ಮನ್ನು ಮಾರಿಕೊಂಡವರು. ನನ್ನ ಮಾತು ಯಾವತ್ತಿದ್ರೂ ಕೂಡ ಸ್ಪಷ್ಟವಾಗಿದೆ. ನೊಂದವರಿಗೋಸ್ಕರ, ಪ್ರಾಣವನ್ನು ಮಾನವನ್ನು ಕಳ್ಕೊಂಡವರಿಗೋಸ್ಕರ ಪಣ ತೊಟ್ಟು ನಿಂತಿರುವ ಸಂಸ್ಥೆ ಒಡನಾಡಿ ಸಂಸ್ಥೆ. ಅವರ ಪರವಾಗಿ, ಅವರ ನ್ಯಾಯಕ್ಕೋಸ್ಕರ ನಾವು ಕೆಲಸ ಮಾಡೇ ಮಾಡ್ತೇವೆ. ನಮ್ಮ ಪರವಾಗಿ ನ್ಯಾಯಾಲಯ ನಿಂತೇ ನಿಲ್ಲುತ್ತೆ ಅಂತ ಹೇಳುವ ಭರವಸೆ ನನಗಿದೆ. ಸರ್, ಈಗ SIT ವ್ಯಾಪ್ತಿಗೆ ಅನನ್ಯ ಕೇಸನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಸೌಜನ್ಯ ಪ್ರಕರಣವನ್ನು ಕೊಡಬೇಕು ಅಂತ ಯಾಕೆ ಒತ್ತಾಯ ಮಾಡ್ತಾ ಇಲ್ಲ? ನಾವಂತೂ ಒಡನಾಡಿ ಕಡೆಯಿಂದ ಸೌಜನ್ಯಳ ಪ್ರಕರಣವನ್ನೂ ಕೂಡ SIT ವ್ಯಾಪ್ತಿಗೆ ತನ್ನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಆಗ್ರಹ ಮಾಡಿದ್ದೇವೆ. ಯಾಕಾಗಬಾರ್ದು? ತಾರ್ಕಿಕವಾಗಿ ನೋಡೋದಾದರೆ ಸೌಜನ್ಯಳ ಪ್ರಕರಣದಲ್ಲಿ ಈಗ ಭಾಳಷ್ಟು ದಾಖಲೆಗಳು ಮತ್ತು ಸಾಕ್ಷಿಗಳು ಸಿಗ್ತಾ ಇದ್ದಾವೆ, ಮುಂಬರ್ತಾ ಇದ್ದಾರೆ. ಮತ್ತು ನಾನು 2 ವರ್ಷಗಳ ಹಿಂದೆ ಹೇಳಿದಂಥ ಮಾತು, ಸೌಜನ್ಯಳ ನ್ಯಾಯ ಏನಾದರೂ ಪ್ರಕ್ರಿಯೆ ನಡಿಬೇಕಾದ್ರೆ ಅಂದರೆ ಬ್ಯಾಕ್ ಡೋರ್ ಇನ್ವೆಸ್ಟಿಗೇಷನ್
ಹಿಂದಿಂದ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಅಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಆದಂತಹ ಒಂದು ಕ್ರೈಮ್ ನಡೆಸುವಂತಹ ಒಂದು ತಂಡ ಕೆಲಸ ಮಾಡ್ತಾ ಇದೆಯಲ್ಲ, ಅದರಲ್ಲಿ ಯಾವುದೋ ಒಬ್ಬನನ್ನು ಅಥವಾ ಒಂದು ಎಳೆಯನ್ನು ಎಳಿತಾ ಹೋದರೆ ಅದು ಖಂಡಿತವಾಗಲೂ ಸೌಜನ್ಯಳ ಪ್ರಕರಣಕ್ಕೆ ಲೀಡ್ ಮಾಡುತ್ತೆ ಅಂತ ಹೇಳೋದರಲ್ಲಿ ಎರಡು ಮಾತಿಲ್ಲ. ನೋಡಿ, ಆವತ್ತು ಸೌಜನ್ಯ ಹೆಣವಾದಾಗ ಆಕೆಯ ಕತ್ತಿನಲ್ಲಿದ್ದಂತಹ ಐಡೆಂಟಿ ಕಾರ್ಡ್ನ ಟ್ಯಾಗನ್ನು ತೆಗೆದಂಥವರೇ ನಚಿಕೇತವರು. ಅವರಿಗೆ ಆ ಒಂದು ಪ್ರಕರಣದ ಸಂಪೂರ್ಣ ಅರಿವಿರುತ್ತೆ. ಮತ್ತು ಆ ಸ್ಥಳದ ಒಂದಿಷ್ಟು ವಿಚಾರಗಳು ಅವರ ಎದೆಯೊಳಗೆ ನಾಟಿರುತ್ತೆ. ಮತ್ತು ನಚಿಕೇತವರು ಅವತ್ತಿನ ದಿನ ನಮ್ಮ COD DYSP ರುದ್ರಮುನಿಯವರೇ ಹೇಳುವ ಹಾಗೆ ಅವರ ಕೆಳಗೆ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಪೊಲೀಸ್. ಈಗ ಅದೇ ನಚಿಕೇತವರು SITಯ ಒಂದು ಭಾಗವಾಗಿದ್ದಾರೆ. ಹಾಗಾಗಿ ನಾವು ಇವತ್ತಿಗೆ ಇನ್ಸಿಸ್ಟ್ ಮಾಡ್ತಾ ಇರುವಂಥದ್ದು, ಇಲ್ಲಿ ಒಂದೇ ರೀತಿಯ ಮೋಡೆಸ್ ಆಪರೆಂಡಿ ಇಟ್ಕೊಂಡು ಕೊಲೆಗಳು ಘಟಿಸಿದ್ದಾವೆ. ಮತ್ತು ಸೌಜನ್ಯಳ ಪ್ರಕರಣಕ್ಕೂ ಒಂದು 20 ದಿವಸಗಳ ಹಿಂದೆ ಜೋಡಿ ಕೊಲೆ ಪ್ರಕರಣ ಅದೇ ಸ್ಥಳದಲ್ಲಿ ನಡೆದಿರುತ್ತೆ. ಅದರ ಒಂದು ತನಿಖೆಯನ್ನು ಅವತ್ತಿನ ಅಲ್ಲಿಯ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡವೇ ಮಾಡಿರುತ್ತೆ. ಆರೋಪಿಗಳು ಸಿಗಲ್ಲ. ಇದಕ್ಕೇನು ಕಾರಣ ಅನ್ನುವಂಥದ್ದನ್ನು ಕೂಡ SITಯೇ ತಿಳ್ಕೊಳ್ಬೇಕಾಗ್ತದೆ. ಹಾಗಾಗಿ ಇಲ್ಲಿ ಕೋರ್ಟ್ನಿಂದ ಒಂದು ಸರಿಯಾದ ಒಂದು ಆದೇಶವೂ ಕೂಡ ಬಂದಿರೋದ್ರಿಂದ, ಯಾರು ಇವು ಪೊಲೀಸ್ನವರು ಹಿಡ್ಕೊಂಡು ಬಂದು ಕೊಟ್ಟಂತಹ CBI ಆಗಲಿ ಲೋಕಲ್ ಪೊಲೀಸ್ನವರಾಗಲಿ ಮಾಡಿರುವ ತನಿಖೆಯಿಂದ ಯಾರನ್ನ ಕರ್ಕೊಂಬಂದು ನಿಲ್ಲಿಸಿದ್ದಾರೆ, ಅಮಾಯಕನಾದಂಥ ಸಂತೋಷ್ ರಾವ್, ಅವನು ಯಾವುದೇ ರೀತಿಯಲ್ಲಿ ಈ ಅಪರಾಧದ ಒಂದು ಕನೆಕ್ಷನಲ್ಲಿ ಇಲ್ಲದೇ ಇರುವಂಥ ವ್ಯಕ್ತಿ. ಅಲ್ಲಿ ಸಿಕ್ಕಿರುವಂತಹ 5 ರೋಮಗಳಲ್ಲಿ ಒಂದು ರೋಮವೂ ಅವನದಲ್ಲ ಅಂತ ಕೋರ್ಟ್ ಹೇಳಿರುವಂಥದ್ದು, ನಾನಲ್ಲ. ಒಂದು ರೋಮವೂ ಅವನದಲ್ಲ ಅನ್ನುವಂಥದ್ದು. ಹಾಗಾದರೆ ಆ ರೋಮಗಳು ಯಾರ್ದು ಅನ್ನುವಂಥದ್ದನ್ನು ಕೂಡ ಅವ್ರು ಹೇಳಲಿಲ್ಲ. ಅದೇ ರೀತಿಯಾಗಿ ಆ ಸಂದರ್ಭದಲ್ಲಿ ಆರೋಪಿತರಾಗಿದ್ದಂಥ ಜನ, ಆರೋಪ ಮಾಡ್ತಿದ್ದಂತಹ ಅಲ್ಲಿಯ ಲೋಕಲ್ ಜನಗಳನ್ನು ಬ್ರೈನ್ ಮ್ಯಾಪಿಂಗ್ ಆಗಲಿ ನಾರ್ಕೋ ಅನಾಲಿಸಿಸ್ ಟೆಸ್ಟಿಗಾಗಲಿ ಅವರು ತಂದಿರಲಿಲ್ಲ. ಇದು ಕೋರ್ಟನ್ನು ವಂಚಿಸಿರುವಂತಹ ಕೃತ್ಯವೂ ಕೂಡ ಆಗಿತ್ತು. ಇಂಥದ್ದೆಲ್ಲವೂ ಕೂಡ ಅನುಚೇತ್ ಅವರ ಗಮನದಲ್ಲಿರೋದ್ರಿಂದ, ಮತ್ತು ಈಗ ಹೊಸ ಏನು ಸಾಕ್ಷಿಗಳು ಮತ್ತು ದಾಖಲೆಗಳು ಬಂದಿರೋದ್ರಿಂದ ಎಕ್ವಿಟಲ್ ಕಮಿಟಿಯನ್ನು ಕೂಡ ಮಾಡಬೇಕಾದಂಥದ್ದು ಒಂದು ಜವಾಬ್ದಾರಿ ಸರ್ಕಾರದ್ದಾಗಿರೋದ್ರಿಂದ, ಈ ಎಕ್ವಿಟಲ್ ಕಮಿಟಿ ಮತ್ತು ಸೌಜನ್ಯಳ ಎಕ್ವಿಟಲ್ ಕಮಿಟಿ ಮತ್ತು ಈ ಓವರಾಲ್ ಇನ್ವೆಸ್ಟಿಗೇಷನ್ ಫ್ರಮ್ SIT ಎರಡೂ ಜೊತೆಯಾಗಿ ಹೋಗಬೇಕು ಅಂತ ಹೇಳುವಂಥದ್ದನ್ನೇ ನನ್ನ ಅಭಿಪ್ರಾಯ. ಸರ್, ಈಗ ಅಕ್ವಿಟಲ್ ಕಮಿಟಿ ಅನ್ನೋಂಥದ್ದು ಎಲ್ಲ ಜಿಲ್ಲೆನಲ್ಲೂ ಆಲ್ರೆಡಿ ಇದ್ದೇ ಇರ್ತದಲ್ವಾ? ಅಲ್ಲಿ ಹೊಸದಾಗಿ ಅಕ್ವಿಟಲ್ ಕಮಿಟಿ ಮಾಡಬೇಕು ಅಂತ ಕೋರ್ಟ್ ಹೇಳಿದೆಯಾ? ಹೌದು, ಒಂದು ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಿ ಅಂತ ಹೇಳಿದೆ. ರಚನೆ ಎಲ್ಲ ಜಿಲ್ಲೆನಲ್ಲೂ ಅಕ್ವಿಟಲ್ ಕಮಿಟಿ ಇದ್ದೇ ಇರುತ್ತಲ್ವಾ? ಹೌದು, ಅಂದರೆ ಈಗ ವಿಶೇಷ ನ್ಯಾಯಾಲಯ ಮಾಡಿಸಿರುವಂತಹ ಅಕ್ವಿಟಲ್ ಕಮಿಟಿ ಈ ಒಂದು ಪ್ರಕರಣದಲ್ಲಿ ಯಾರ್ಯಾರು ತಪ್ಪಿತಸ್ಥ ಅಧಿಕಾರಿಗಳಿದ್ದಾರೆ ಅವರನ್ನು ತನಿಖೆ ಮಾಡಲಿಕ್ಕೋಸ್ಕರ ಈ ಅಕ್ವಿಟಲ್ ಕಮಿಟಿಯನ್ನು ಮಾಡಿರುವಂಥದ್ದು. ಸಾಧಾರಣ ಪ್ರತ್ಯೇಕವಾಗಿ ಮಾಡಿ ಅಂತ ಹೇಳಿದೆಯಾ? ಹೌದು, ಪ್ರತ್ಯೇಕವಾಗಿ ಮಾಡಿ ಅಂತಲೇ ಹೇಳಿರುವಂಥದ್ದು. ಅದನ್ನು ಅವರು ಮಾಡಲೂ ಇಲ್ಲ, ವಿಚಾರಣೆಯೂ ಕೂಡ ಆಗಿರೋದಿಲ್ಲ. ವಿಚಾರಣೆ ಆಗಿದ್ದರೆ ಅದೊಂದು ಪಾರದರ್ಶಕವಾದಂಥ ವಿಚಾರಣೆ ಆಗಿರಬೇಕಾಗಿತ್ತು. ಅದರ ವರದಿಯನ್ನು ಕೂಡ ಸಾರ್ವಜನಿಕವಾಗಿ ತೆರೆದಿಡಬೇಕಾಗಿತ್ತು. ಹಾಗಾಗಿ SIT ಒಂದು ಸ್ವತಂತ್ರವಾಗಿ ಮತ್ತು ಟ್ರಾನ್ಸ್ಪರೆಂಟಾಗಿ ಕೆಲಸ ಮಾಡಬೇಕಾದ್ರೆ ಬಾಕಿ ಉಳಿದವರು ತನಿಖೆ ಮಾಡೋದನ್ನ ಬಿಡಬೇಕು. ಯಾರೋ ಡಿಕ್ ಆ್ಯಂಡ್ ಹ್ಯಾರಿಸ್ ಅಲ್ಲ ಕೆಲಸ ಮಾಡೋದಲ್ಲ, ತಿಳುವಳಿಕೆ ಇಲ್ದಿರೋರು ಮಾತನಾಡೋದಲ್ಲ, ಕಾನೂನು ಪ್ರಜ್ಞೆ ಇಲ್ಲದೆ, SIT ಅಂದರೆ ಏನು ಅಂತ ಗೊತ್ತಿಲ್ಲದೆ, ತಮ್ಮ ಚರಂಡಿಯಿಂದ ತಾವು ಎದ್ದು ಬರದೆ, ಮುಖ ಮೂತಿ ತೊಳ್ಕೊಳ್ಳೋದೇನೆ, ಕಣ್ಣು ತೊಳ್ಕೊಳ್ಳೋದೇನೆ ಇವೆಲ್ಲ ಕಾಣೋದಿಲ್ಲ. ಅಲ್ಲೇ ಬಿದ್ದು ಹೊರಳಾಡುವಂಥವರು ಮತ್ತೆ ಹೇಳೋದು, ಆರೋಪ ಮಾಡೋದು ಇಂಥವೇನೆ. SIT ವಾಪಸ್ ಬರಬೇಕು, SIT ಮುಂದಕ್ಕೆ ಬರಬಾರ್ದು. SIT ಆಗೋ ತನಕನೂ ಸುಮ್ಮನೆ ಇದ್ದರು ಸುಮಾರು ಜನ.
ನಂತರ ಯಾವಾಗ ಭೀಮ ಬಂದು ಅದೇ ಗುಂಡಿಯೆಲ್ಲ ಅಗಿಸ್ತಾನೆ, ಆವಾಗಲೂ ಕೆಲವರು ಸುಮ್ಮನೆ ಇದ್ದರು. ಯಾವಾಗ ಈ ಅಸ್ಥಿಪಂಜರ ಸಿಗಕ್ಕೆ ಶುರು ಮಾಡಿದ್ರು ಆವಾಗ ಹತ್ಕೋತು ನೋಡಿ. ಆವಾಗ ಧರ್ಮಗಳು ಏನು, ಧರ್ಮ ಅಂದರೆ ಏನು, ಇವ್ರಿಗೆ ಧರ್ಮದ ಪರಿಕಲ್ಪನೆ ಇದೆಯಾ? ನಾವು ಹಾಗಾದರೆ ಅಧರ್ಮೀಯರ? ನಾವು ಎಲ್ಲ ಧರ್ಮಗಳ ಜೊತೆಯಲ್ಲಿ ಬೆಳೆದಂಥವ್ರು, ಎಲ್ಲ ಧರ್ಮಗಳನ್ನು ಗೌರವಿಸುವಂಥವ್ರು. ಇವರಿಗೆ ಧರ್ಮ ಅಂದ್ರೇ ಏನು ಅಂತ ಗೊತ್ತಿಲ್ಲ. ಧರ್ಮ ಅಂದರೆ ಒಂದು ಗುಂಪು ಅಂದ್ಕೊಂಡಿದ್ದಾರೆ. ಧರ್ಮ ಅಂದರೆ ಕಾಯಕ ಕಣ್ರಿ, ಕಾಯಕವೇ ಕೈಲಾಸ, ಬಸವಣ್ಣ ಹೇಳಿರುವಂಥದ್ದು. ಕರ್ಮಣ್ಯೇ ವಾಧಿಕಾರಸ್ತಿ. ಒಬ್ಬೊಬ್ಬರಿಗೂ ಕೂಡ ಒಂದೊಂದು ಧರ್ಮ ಇದೆ. ಶ್ರೀಕೃಷ್ಣ ಪರಮಾತ್ಮ ಹೇಳುವ ರೀತಿಯಲ್ಲಿ ಒಂದೊಂದು ಧರ್ಮ, ನಿಮ್ಮ ಧರ್ಮವನ್ನು ನೀವು ಪಾಲಿಸಿ, ನಿಮ್ಮ ಕೆಲಸವನ್ನು ನಿಷ್ಪಕ್ಷಪಾತವಾಗಿ ಮಾಡಿ, ನೀನು ಒಪ್ಪಿಕೊಂಡಿರುವಂಥ ಕೆಲಸ ಅದು ನಿನ್ನ ಧರ್ಮ. ನೀನು ಸಾಯೋ ತನಕ ಅದನ್ನು ಶಿರಸ ಪಾಲಿಸಬೇಕು. ಅದಕ್ಕೆ ಯಾವುದೇ ವಾಂಚಲ್ಯಗಳು ಅಡ್ಡಿ ಬರಬಾರ್ದು. ಅದನ್ನೇ ಭಗವದ್ಗೀತೆಯಲ್ಲಿ ಹೇಳಿರುವಂಥದ್ದು. ಅರ್ಜುನನಿಗೆ ಬೋಧನೆ ಮಾಡಿರುವಂಥದ್ದು ಅದೇನೆ. ಅಧರ್ಮೀಯ ಯಾವನೇ ಆಗಿರಲಿ, ನಿನ್ನ ಅಣ್ಣನಾಗಿರಲಿ, ತಮ್ಮನಾಗಿರಲಿ, ನಿನ್ನ ಚಿಕ್ಕಪ್ಪನೇ ಆಗಿರಲಿ, ನಿನ್ನ ತಾತನೇ ಆಗಿರಲಿ, ಅವನನ್ನು ಸೌರಿ ಹಾಕಲಿಕ್ಕೆ ನೀನು ಏಸ್ಬೇಡ. ಅಧರ್ಮ ಆಗಿರಬೇಕಷ್ಟೆ. ನೀನು ಕ್ಷತ್ರಿಯ ಧರ್ಮ.